ಹಲೋ ಗಾಯ್ಸ್, ನಾ ಇವತ್ತು ಜಮಖಂಡಿ ಒಳಗಿನ ಕಟ್ಪಟ್ಟಿ ಜಾತ್ರೆಗೆ ಹೊಂಟೀವಿ. ಮಳೆ ಬರತೈತಿ. ಈಗ ಬಸ್ ಸ್ಟ್ಯಾಂಡ್ ಹೊಂಟೀವಿ. ಸ್ವಲ್ಪ ಮಳೆ ಜೋರಾಗತೈತಿ. ಆಲ್ರೆಡಿ ಟೈಮ್ 3 ಆಗೈತಿ. ಬಸ್ ಸ್ಟ್ಯಾಂಡ್ ಹೊಂಟೈತಿ, ಅರ್ಧ ತಾಸು ಆತ್ರಿ. ಇನ್ನೂ ಬಸ್ ಬಂದಿದ್ದಿಲ್ಲ. ಈಗ ಒಂದು ಬಸ್ ಬಂದೈತಿ, ಅದು ಜಮಖಂಡಿಗೆ ಹೋಗ್ತೈತಿ. ಆದ್ರೆ ಅದಕ್ಕೆ ಆಧಾರ್ ಕಾರ್ಡ್ ನಡೆಯಂಗಿಲ್ಲ, ರೊಕ್ಕ ಕೊಡ್ಬೇಕು. ಇರ್ಲಿ ಅದು ಹತ್ತೀವಿ. ಮತ್ತೇನು ಮಾಡೋದು, ಟೈಮ್ ಬೇರೆ ಭಾಳ ಆಗೈತಿ. ಎಲ್ಲ ಮನ ನಿಂತು ಬೇಯತ್ತಂದು ಜಮಖಂಡ್ಯಾಗ. ಗಾಯ್ಸ್, ನಾವೀಗ ಜಮಖಂಡಿ ಬಸ್ ಸ್ಟ್ಯಾಂಡ್ಗೆ ರೀಚ್ ಆದ್ವಿ. ಎಕಡೆ ಬರ್ದಪ್ಪ? ಇದೇ ಎಂಟ್ರೆನ್ಸ್. ರಾಯೇಶ್ವರಿ ಇವತ್ತು ಫುಲ್ ನಮಗೆ ಜಾತ್ರೆ ಮಾಡ್ಸಕ್ಕಿದಾಳು. ಏನು ಕೊಡಿಸ್ತೀಯ? ನಂಗೆ ಇಡೀ ಜಾತ್ರೆನ ಬೇಕು. ಏನೂ ಬೇಡ, ನಾ ಏನು ಕೇಳ್ತ ನನ್ನ ಕೊಡಿಸ್ತೀನಿ. ದುಡ್ಡು ನಿಮ್ಮ ಅಪ್ಪ ಕೊಡ್ತಾನ? ಇಲ್ಲ, ನಿಮ್ಮಪ್ಪ ಕೊಡ್ತಾರೆ. ನಾವೀಗ ಗುಡಿ ಮುಂದೆ ಬಂದೀವ್ರಿ. ನೋಡ್ರಿ, ಇಲ್ಲಿ ಒಂದು ಬಸವಣ್ಣನ ಗುಡಿ ಐತಿ. ಅಷ್ಟೊಲ್ದ ಮಾತ್ರ ಅಲ್ಲಿ ಒಂದು ಬಸವಣ್ಣನ ಗುಡಿ ಐತಿ. ಇದ ಸಣ್ಣ ಬಸವಣ್ಣಪ್ಪನ ಗುಡಿ ರೀ. ಬರೀ ಒಳಗೋಗಿ ದರ್ಶನ ಮಾಡ್ಕೊಂಬರೋನು. ತಿನ್ನಾಕ ಚುಮರಿ ತಗೊಂಡಿವ್ರಿ. ಈಗ ಬರೀ ಎಲ್ಲಾರು ತಿನ್ನೋನು. ಚುಮರಿ ಮಾತ್ರ ಮಸ್ತ್ ಅದಾವು. ನಡ್ಕೊತ ಹೋಗ್ಬೇಕ್ರಿ. ಕ್ಯಾಟ್ ಗಾಡಿ ಆಗೈತಿ. ಈಗ ನಾವ ಇವತ್ತು ನೆಕ್ಸ್ಟ್ ನಾವು ಅಲ್ಲೇ ದೊಡ್ಡ ಬಸವಣ್ಣಪ್ಪನ ಗುಡಿಗೆ ಹೋದ್ವಿ. ಅಲ್ಲೇ ಗಣಪತಿಗೆ ನಮಸ್ಕಾರ ಮಾಡ್ಕೊಂಡು ಅಲ್ಲಿ ಇನ್ನೊಂದು ಗುಡಿ ಇತ್ತು, ಅಲ್ಲಿ ನಮಸ್ಕಾರ ಮಾಡಿ ಪಾಳೆ ಹಚ್ಚಿದ್ವಿ. ಮಾಡಿಸ್ತಾ ನೆಕ್ಸ್ಟ್ ನಾವು ಬ್ರೇಕ್ ಡ್ಯಾನ್ಸ್ ಆಡಾಕಂತೇಳಿ ಹೋದ್ವಿ. ಎಲ್ಲರೂ ಕೂತಿ ಇಷ್ಟಕ್ಕೆ ಜಾತ್ರೆ ಎಲ್ಲ ಮುಗಿಸಿ ಅಲ್ಲೊಂದು ಸ್ವಲ್ಪ ತಿಂದ್ವಿ. ಅದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಈಗ ಜಮಖಂಡಿ ಬಸ್ ಸ್ಟ್ಯಾಂಡ್ ಬಂದ್ವಿ. ನೋಡ್ರಿ ನಮ್ಮ ಜಾತ್ರೆ ಹಂಗಾಗೈತಿ. ಇಷ್ಟ್ರ ಮ್ಯಾಗ ತಿಳ್ಕೊರಿ. ಫುಲ್ ನಮ್ದು ಕಡಪಟ್ಟಿ ಜಾತ್ರೆ ಈ ರೀತಿ ಇಷ್ಟೆಲ್ಲ ರಾಡ್ಯಾಗಳು. ಏನು ಹೇಳಕ್ಕ ಆಗತ್ತಿಲ್ಲ. ನಮ್ಮ ತಮ್ಮದು ಕೇಳ್ರಿ ಹೆಂಗ ಜಾತ್ರೆ ಹೆಂಗಾತು? ಮಸ್ತ್. ಹೆಂಗಾತು ಜಾತ್ರೆ ರಾಜ್ಯ? ಅಚ್ಚಾ, ನೋ ಕಾಮೆಂಟ್ಸ್. ಅವ್ರ ತಮ್ಮ ಕರ್ಯಾಕ ಬಂದಾನ. ಇನ್ನು ಊರಿಗೆ ಹೋಗ್ಬೇಕು. ನಾವೀಗ ಮುದೋಳ್ ಬಸ್ ಸ್ಟ್ಯಾಂಡ್ ಬಂದ್ವಿ. ಮನೆಗೆ ಹೋಗ್ತೀವಿನ. ಇವತ್ತಿನ ಬ್ಲಾಗ್ ಇಲ್ಲಿ ಮುಗೀತು. ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ ಮಾಡ್ರಿ.